ಶ್ರೀ ಗುರುಭ್ಯೋ ನಮಃ. ಮಾತಾ ಚಾಮುಂಡೇಶ್ವರಿ ದೇವತಾಯ ನಮೋ ನಮಃ. ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆ ಬಂದುಬಿಟ್ಟು ಯಂತ್ರಗಳ ಬಗ್ಗೆ. ಸುಮಾರು ಒಂದು 5,000 ಅಥವಾ 50,000 ಆಗಿರ್ಬೋದೇನೋ ನಮ್ಮ ಯೂಟ್ಯೂಬಲ್ಲಿ ಎಲ್ಲರೂ ಯಂತ್ರಶಾಸ್ತ್ರದ ಬಗ್ಗೆ ತುಂಬ ನೋಡಿದ್ದಾರೆ. ನಾವು ಬರೆದಿರ್ತಕ್ಕಂಥ ಯಂತ್ರ, ಅದರಲ್ಲಿ ವಿಶೇಷವಾಗಿ ನಾವು ಧನಾಕರ್ಷಣೆ ಮತ್ತು ಜನಾಕರ್ಷಣೆ ಅನ್ನುವ ಯಂತ್ರದ ಕುರಿತಾಗಿ ರಚನೆ ಮಾಡಿದ್ದೀವಿ ಅಷ್ಟೇ, ಮಾಹಿತಿಯನ್ನು ನೀಡಿರಲಿಲ್ಲ. ಆ ಯಂತ್ರ ಇನ್ನೂ ಯಾರು ನೋಡಿಲ್ಲ ಅಂದರೆ ಕೈಯಿಂದ ಬರಿತಕ್ಕಂಥ ಯಂತ್ರವನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅದರದ್ದು ಇರುತ್ತೆ ವಿಡಿಯೋ, ಅದನ್ನು ನೀವು ನೋಡ್ಬೋದು. ಯಂತ್ರಗಳ ಮಾಹಿತಿ ಕೊಡ್ತಾ ಹೋಗ್ತೀನಿ ನೋಡಿ. ಯಂತ್ರಗಳಲ್ಲಿ ಸುಮಾರು ಬಗೆಯ ಯಂತ್ರಗಳಿರುತ್ತೆ. ಅದಕ್ಕೆ ಒಂದು ಮಂಡಲ ಯಂತ್ರ ಅಂತೀವಿ, ಭೂಯಂತ್ರ ಅಂತೀವಿ, ಧಾರಣ ಯಂತ್ರ ಅಂತೀವಿ, ಮತ್ತು ವಶೀಕರಣ ಯಂತ್ರ ಅಂತೀವಿ, ಉಚ್ಚಾಟನ ಯಂತ್ರ ಅಂತೀವಿ, ವಿದ್ವೇಷಣ ಯಂತ್ರ ಅಂತೀವಿ, ಸ್ತಂಭನ ಯಂತ್ರ ಅಂತೀವಿ, ಮತ್ತು ಮಾರಣ ಯಂತ್ರ ಅಂತೀವಿ. ಈ ರೀತಿಯಾಗಿ ಹಲವಾರು ಬಗೆಗಳ ಯಂತ್ರಗಳಿರುತ್ತೆ. ಅದರೊಳಗೆ ಬಂದಿರತಕ್ಕಂಥ ವಿಶೇಷವಾದಂತಹ ಧಾರಣ ಯಂತ್ರ ಮತ್ತು ಪೂಜನ ಯಂತ್ರಗಳನ್ನು ನಾವು ಬರಿತೀವಿ. ಸಾತ್ವಿಕವಾಗಿರ್ತಕ್ಕಂಥ, ತಾಮಸಿಕವಾಗಿರ್ತಕ್ಕಂಥ ಯಂತ್ರಗಳು ಇವು. ಯಾವುದ್ಯಾವುದು? ಒಂದು ಧಾರಣ ಯಂತ್ರ ಮತ್ತು ಪೂಜನ ಯಂತ್ರ. ನಮಗಾಗುವ ದೃಷ್ಟಿಬಾಧೆಯಿಂದ ರಕ್ಷಣೆ ಮಾಡಿಕೊಳ್ಳಲು ಧಾರಣ ಯಂತ್ರ. ಅದರ ಜೊತೆಗೆ ನೀವು ಕೇಳಿರ್ಬೋದು ಬಾಲಗ್ರಹ ಯಂತ್ರಗಳು. ಅದರ ಜೊತೆಯಲ್ಲೇ ಮನೆಗೆ ಅಷ್ಟದಿಗ್ಬಂಧನ, ಅಷ್ಟದಿಕ್ಪಾಲಕ ಯಂತ್ರ, ಶ್ರೀಚಕ್ರ, ವಾಸ್ತುಚಕ್ರ, ನವಗ್ರಹ ಚಕ್ರ, ಧನಾಕರ್ಷಣೆ ಜನಾಕರ್ಷಣೆ ಯಂತ್ರ, ವ್ಯಾಪಾರ ಅಭಿವೃದ್ಧಿ ಯಂತ್ರ. ಈ ರೀತಿಯಾಗಿ ಹಲವಾರು ಯಂತ್ರಗಳು ಕೂಡ ನಮ್ಮ ಧರ್ಮಶಾಸ್ತ್ರದಲ್ಲಿ ಹಿಂದೆ ಸುಮಾರು ವರ್ಷಗಳ ಕಾಲದ ಹಿಂದನೇ ಕೂಡ ಇದನ್ನು ರಚನೆ ಮಾಡ್ತಾ ಬಂದಿದ್ದಾರೆ. ಅದು ಇತ್ತೀಚಿನ ಕೆಲವು ವರ್ಷಗಳು, ಇತ್ತೀಚೆಂದರೆ ಒಂದು 15 ವರ್ಷದಿಂದ ಯಾವಾಗ ಮೊಬೈಲ್ ಫೋನ್ ಬಂತೋ ಆವಾಗ ಕೈಯಲ್ಲಿ ಮೊಬೈಲ್ ಬಂತು, ಬರೆಯೋದು ಯಂತ್ರ ಎಲ್ಲ ಬಿಟ್ಬಿಟ್ರು. ಹಾಗಾಗಿ ನಶಿಸಿ ಹೋಗ್ತಾ ಇರ್ತಕ್ಕಂಥ ಒಂದು ಯಂತ್ರಶಾಸ್ತ್ರವನ್ನು ನಾವು ಪುನರಾರಂಭ ಮಾಡಿದ್ದೀವಿ ನಮ್ಮ ಸಂಸ್ಥೆಯಲ್ಲಿ. ಯಾರಾದರೂ ಯಂತ್ರಶಾಸ್ತ್ರ ಕಲಿಬೇಕು ಅನ್ನುವ ಆಸಕ್ತಿ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಸಂಸ್ಥೆಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು. ಅದರ ಜೊತೆಯಲ್ಲೇ ಮನೆಗಳಿಗೆ ಮಸ್ತೆ ಯಂತ್ರ ಅಂತ ಬರುತ್ತೆ, ಅದನ್ನು ಕೂಡ ಮನೆಗೆ ಹಾಕೋದ್ರಿಂದ ಸುಖ ಶಾಂತಿ ನೆಮ್ಮದಿ ಆಯುಷ್ಯಾರಾಗಿ ಇರುತ್ತೆ. ಈ ಯಂತ್ರವನ್ನು ತುಂಬ ವಿಶೇಷವಾಗಿ ರೆಡಿಮೇಡ್ ಇರಬಾರ್ದು. ರೆಡಿಮೇಡ್ ಇತ್ತೀಚಿನ ದಿನದಲ್ಲಿ ಮಾರ್ಕೆಟಲ್ಲೆಲ್ಲ ನೋಡಿರ್ತೀರ ಅಲ್ವಾ? ಆ ಥರ ಇರಬಾರ್ದು. ಅಥವಾ ಒಂದು ಹಲವಾರು ಯಂತ್ರಗಳನ್ನು ಬರೆದಿಟ್ಟುಕೊಂಡು ನೀವು ಬಂದಾಗ ನಿಮ್ಮ ಹೆಸರಲ್ಲಿ ಒಂದು ಪೂಜೆ ಮಾಡಿ ಕೊಡ್ತಾರೆ. ಸುಮಾರು ವೀಡಿಯೋಸ್ ನೋಡಿದ್ದೀವಿ ನಾವು ಕೂಡ, ನೀವು ನೋಡಿರ್ತೀರ. ಎಲ್ಲ ರೆಡಿಮೇಡ್ ಬರೆದಿಟ್ಟಿರ್ತಾರೆ, ಚೆನ್ನಾಗಿ ವೀಡಿಯೋ ಮಾಡಿಬಿಟ್ಟು ಅದನ್ನು ಅಪ್ಲೋಡ್ ಮಾಡ್ತಾರೆ, ತುಂಬ ಜನನ ತೊಗೊತಾರೆ. ಬಟ್ ಅದು ಕೆಲಸ ಮಾಡೋದು ಇಲ್ಲನಲ್ಲ. ಅದೇ ನೀವು ಒಂದು ಬಟ್ಟೆಯನ್ನು ತೆಗೆದುಕೊಂಡು ಒಂದು ಟೇಲರ್ ಅಂಗಡಿ ಹೋಗಿ ನಿಮ್ಮ ಅಳತೆ ಕೊಟ್ಟು ಹೊಲಿಸಿದಾಗ ಹೇಗೆ ಫಿಟ್ ಇರುತ್ತೋ ಬಟ್ಟೆ ದೇಹಕ್ಕೆ, ಅದೇ ಥರ ನಿಮಗೆ ಬೇಕಾಗಿರ್ತಕ್ಕಂಥ ನಿಮ್ಮ ಕೌಟುಂಬಿಕ ಜೀವನಕ್ಕೆ ಮನೆಗೆ ಬೇಕಾಗಿರ್ತಕ್ಕಂಥ ಯಂತ್ರ ಯಾವುದು ಅಂತ ಗುರುಮುಖಾಂತರವನ್ನು ನೀವು ತಿಳ್ಕೊಂಡು ಆವಾಗ ನಿಮ್ಮ ಹೆಸರಲ್ಲಿ, ನಿಮ್ಮ ಕುಟುಂಬದವರ ಹೆಸರಲ್ಲಿ, ಮನೆ ಹೆಸರಲ್ಲಿ ಅಥವಾ ಉದ್ಯೋಗದ ಸ್ಥಳದ ಹೆಸರಲ್ಲಿ ಬರೆದು ನಿಮ್ಮ ಹೆಸರಲ್ಲೇ ಅದನ್ನು ಬರೀಬೇಕು. ಬರೆದು ಅದನ್ನು ಸಿದ್ಧಿ ಮಾಡಿ ಯಂತ್ರ ಶುದ್ಧೀಕರಣವನ್ನು ಮಾಡಿ ವನಸಿರಿಗಳನ್ನು ಹಾಕಿ ನಿಮಗೆ ನೀಡೋದ್ರಿಂದ ಅದು ಕೆಲಸ ಮಾಡುತ್ತೆ. ಒಂದು ಹಲವಾರು ಯಂತ್ರಗಳನ್ನು ಬರೆದು ಅದನ್ನು ತೋರಿಸಿ ನಿಮ್ಮನ್ನು ಕೊಡೋದೋ ರೀತಿಯಲ್ಲಿ ನಾವು ಮಾಡೋದಿಲ್ಲ. ನೋಡ್ಬೋದು ನೀವು ಯಂತ್ರಗಳು ಬರೆಯೋ ವಿಡಿಯೋನ ನೋಡ್ಕೊಳ್ಳಿ. ಹಿಂದೆ ಕೈಯಿಂದ ಬರಿತೀವಿ, ಬರೆಯೋದು ಕೂಡ ನೀವು ಎದುರುಗಡೆನೇ ಕೂತ್ಕೋಬೋದು, ಯಾವ ರೀತಿಯಿಂದ ಬರೀತಾರೆ ಅಂತ ನೋಡ್ಬೋದು. ಮತ್ತು ಕಲಿಯೋರು ಅಷ್ಟೇ, ಯಾರು ಕಲಿಬೇಕು ಅಂತ ಆಸಕ್ತಿ ಇದೆಯೋ ನಿಮಗೆ ಯಂತ್ರಶಾಸ್ತ್ರದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ವಿದ್ಯೆಯನ್ನು ಕೊಡ್ತೀವಿ. ಹಾಗಾಗಿ ಇನ್ನು ಯಾರಿಗೆ ಯಾವೆಲ್ಲ ಯಂತ್ರಗಳು ಬೇಕಾಗಿದೆಯೋ, ಯಂತ್ರಗಳ ಮಾಹಿತಿ ಬೇಕಾಗಿದೆಯೋ, ಆ ಪುರಾತನವಾಗಿರ್ತಕ್ಕಂಥ ಯಂತ್ರಶಾಸ್ತ್ರವನ್ನು, ಯಂತ್ರ ಅಂದರೆ ಏನಂದರೆ ಈ ಆಯುಧ ಇದ್ದಾಗೆ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಬಳಸ್ತಕ್ಕಂಥ ಒಂದು ವಸ್ತು ಅಂತ ಅನ್ನಬಹುದು. ಆಯುಧಕ್ಕೆ ಸಮವಾಗಿರ್ತಕ್ಕಂಥ ವಸ್ತು ಯಂತ್ರಶಾಸ್ತ್ರ. ಅದಕ್ಕೆ ದೇವತೆಗಳಲ್ಲಿ ಆಯುಧಗಳಿರ್ತವೆ, ಮನುಷ್ಯರಲ್ಲಿ ಆಯುಧಗಳು ಇಟ್ಕೊಳ್ಳೋಕ್ಕಾಗಲ್ಲ ಈಗಿನ ದಿನಮಾನಗಳಲ್ಲಿ. ಆಯುಧ ಯಾವುದು ಆಗಿರಬೇಕಪ್ಪ ಅಂದರೆ ಯಂತ್ರಶಾಸ್ತ್ರದ ಮುಖಾಂತರ. ಅದೇ ರೀತಿಯಾಗಿ ನಮ್ಮ ಜಾತಕದಲ್ಲೂ ಕೂಡ, ನಮ್ಮ ಜಾತಕದಲ್ಲಿ ಯಾವ ಗ್ರಹ ಬಲ ಕಡಿಮೆ ಇರುತ್ತೋ ಆ ಗ್ರಹದ ಯಂತ್ರ ರಚನೆ ಮಾಡಿಕೊಂಡು ನಮ್ಮ ಪರ್ಸಲ್ಲಾಗಲಿ, ನಮ್ಮ ವೆಹಿಕಲಲ್ಲಾಗಲಿ, ನಮ್ಮ ವ್ಯಾಪಾರ ಸ್ಥಳದಲ್ಲಾಗಲಿ ಇಟ್ಕೊಳ್ಳೋದ್ರಿಂದ ಆ ಗ್ರಹದ ಬಲ ಹೆಚ್ಚಿಗೆ ಆಗುತ್ತೆ.